ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ, ಹಲ್ಲೆಲೂಯ. ಯೇಸು ಕ್ರಿಸ್ತನಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಯೇಸು ಕ್ರಿಸ್ತನು ನಮ್ಮ ಸಂಗಡ ಇರುವಾತನಾಗಿದ್ದಾನೆ. ಹಲ್ಲೆಲೂಯ. ಆತನು ಇದ್ದಾತನು ಇರುವಾತನು ಆಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಅಲ್ಲಿ ದೇವರ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಯೆಹೋಶುವ 1:9 ನೀನು ಹೋಗುವಾಗಲೆಲ್ಲ, ದೇವರು ಹೇಳ್ತಾ ಇದ್ದಾರೆ, ನೀನು ಹೋಗುವಾಗಲೆಲ್ಲ ನಿನ್ನ ದೇವರಾದ ಯೆಹೋವನು ನಿನ್ನ ಸಂಗಡ ಇರುತ್ತಾನೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ಒಂಟಿ ಇದ್ದೇನೆಂಬುದಾಗಿ ನಾವು ಯಾವತ್ತೂ ಚಿಂತೆ ಮಾಡಬಾರದು. ಯಾಕಂದರೆ ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ನೀನು ಹೋಗುವಾಗಲೆಲ್ಲ, ಹಲ್ಲೆಲೂಯ, ನೀನು ಎಲ್ಲೇ ಹೋದರೂ ನಿನ್ನ ಸಂಗಡ ದೇವರಿದ್ದಾರೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ನೀನು ಎಲ್ಲೇ ಹೋಗಿದ್ರೂ ದೇವರು ನಿನ್ನ ಸಂಗಡ ಇದ್ದಾರೆ. ಹಲ್ಲೆಲೂಯ. ಈ ಮುಂಜಾನೆ ದೇವರು ನಿನಗಾಗಿ ಹೇಳುತ್ತಿರೋದು, ನಿನ್ನ ಸಂಗಡ ದೇವರಿದ್ದಾರೆ ಎಂಬುದಾಗಿ. ಹಲ್ಲೆಲೂಯ. ಇವತ್ತು ನಾವು ಅನೇಕರು ಏನು ಮಾಡ್ತೇವೆ ಗೊತ್ತಾ? ನನಗೆ ಯಾರಿಲ್ಲ, ನನ್ನವರು ಯಾರಿಲ್ಲ ಎಂದು ನಾವು ಚಿಂತಿಸುತ್ತೇವೆ. ಆದರೆ ನಿನ್ನನ್ನು ಸೃಷ್ಟಿ ಮಾಡಿರುವ ದೇವರು ನಿನ್ನ ಸಂಗಡ ಇದ್ದಾರೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ನಿನ್ನ ಸಂಗಡ, ನಿನ್ನನ್ನು ಸೃಷ್ಟಿ ಮಾಡಿರುವ ಕರ್ತನು ನಿನ್ನ ಸಂಗಡೇ ಇದ್ದಾರೆ. ಹಲ್ಲೆಲೂಯ. ನೀನು ಯಾವ ವಿಪತ್ತುಗಳನ್ನು ನೋಡಿ ಭಯಪಡಬಾರದು. ಯಾಕಂದರೆ ದೇವರು ನಿನ್ನ ಸಂಗಡ ಇದ್ದಾನೆಂಬುದಾಗಿ ವಾಗ್ದಾನ ಮಾಡಿದ್ದಾರೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಿನ್ನ ಸಂಗಡ ಇದ್ದೇನೆಂಬುದಾಗಿ ಹೇಳುತ್ತಾ ಇದ್ದಾರೆ. ಹಲ್ಲೆಲೂಯ. ನೀನು ಬಹಳ ಕಷ್ಟಗಳನ್ನು ಅನುಭವಿಸಿ ನನ್ನನ್ನು ಈ ಕಷ್ಟದಿಂದ ಯಾರು ಬಿಡಿಸೋರು ಇಲ್ಲವೆಂದು ನೀನು ಚಿಂತೆ ಮಾಡಬಹುದು. ಆದರೆ ಆ ಚಿಂತೆಯನ್ನು ಬಿಟ್ಟು ಬಿಡು. ನೀನು ದೇವರ ನಾಮದಲ್ಲಿ ಪ್ರಾರ್ಥನೆ ಮಾಡು. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡು. ಯಾವ ಚಿಂತೆಗಾಗಿ ನೀನು ಕೊರಗುತ್ತಿದೆಯೋ ಆ ಚಿಂತೆಯನ್ನು ಇಟ್ಟು ಪ್ರಾರ್ಥಿಸಬೇಕು. ಹಲ್ಲೆಲೂಯ. ಆ ಚಿಂತೆಯನ್ನು ಇಟ್ಟು ನೀನು ಪ್ರಾರ್ಥನೆ ಮಾಡುವಾಗ ಯೇಸುವಿನ ನಾಮದಲ್ಲಿ ಇದುವರೆಗೂ ನಡೆಯದಂಥ ಕಾರ್ಯಗಳನ್ನು ದೇವರು ಇನ್ನು ಮುಂದೆ ನಡೆಸುವಾತನಾಗುತ್ತಾನೆ. ಹಲ್ಲೆಲೂಯ. ಹಲ್ಲೆಲೂಯ. ನಿನ್ನ ಒಳಗಿರುವ ಎಲ್ಲ ಚಿಂತೆಗಳನ್ನು ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗುತ್ತವೆ. ಹಲ್ಲೆಲೂಯ. ಯೇಸುವಿನ ನಾಮದ ಹೊರತು ಬೇರೆ ಯಾವ ನಾಮವನ್ನು ನಿನ್ನನ್ನು ಕಾಪಾಡೋದಕ್ಕಾಗಿ ಆಗೋದಿಲ್ಲ. ಹಲ್ಲೆಲೂಯ. ಯಾವ ಚಿಂತೆ ಇದ್ದರೂ ಸರಿ, ಆ ಚಿಂತೆಯನ್ನು ಇಟ್ಟು ದೇವರ ಮುಂದೆ ಇಡೋದು. ಆದರೆ ಅದನ್ನು ನೀನು ಹೊತ್ತುಕೊಂಡು ತಿರುಗಾಡಬೇಡ. ಆ ಚಿಂತೆ ದೇವರ ಮುಂದೆ, ದೇವರ ಸನ್ನಿಧಾನದಲ್ಲಿಡು. ದೇವರು ಹೇಳುತ್ತಾ ಇದ್ದಾರೆ, ನಿನ್ನ ಚಿಂತೆ ಭಾರಗಳನ್ನು ನನ್ನ ಮೇಲೆ ಹಾಕು, ನಾನು ಅವನ್ನು ಹೊತ್ತು ತೀರಿಸುವೆನೆಂಬುದಾಗಿ. ಹಲ್ಲೆಲೂಯ. ಈ ಚಿಂತೆಗಳಿಂದೆಲ್ಲ ದೇವರು ಕರ್ತನಾದ ಯೇಸುವಿನ ಹೊರತು ನಮ್ಮನ್ನು ಬಿಡಿಸುವುದಕ್ಕೆ ಯಾರು ಬರುವುದೇ ಇಲ್ಲ. ಹಲ್ಲೆಲೂಯ. ಯೇಸುವಿಗೆ ಸ್ತೋತ್ರವಾಗಲಿ. ನಿನ್ನ ಹಗಲಿರುಳು ಯೆಹೋವನನ್ನು ಕೊಂಡಾಡು. ಹಗಲಿರುಳು ಯೆಹೋವ ದೇವರನ್ನು ಸ್ತುತಿ ಮಾಡು. ನೀನು ಸ್ತುತಿ ಮಾಡುವಾಗಲೇ ನೀನು ದೇವರ ಕೆಲಸದಲ್ಲಿ ಬಿಜಿಯಾಗಿರುವಾಗ ನಿನ್ನ ಕೆಲಸಗಳನ್ನು ಸಫಲವಾಗುವಂತೆ ದೇವರು ಮಾಡುತ್ತಾರೆ. ಪ್ರೈಸ್ ದಿ ಲಾರ್ಡ್. ನೀನು ದೇವರ ಕಾರ್ಯಗಳನ್ನು ಮಾಡುವಾಗ ನಿನ್ನ ಕಾರ್ಯಗಳನ್ನು ದೇವರು ಮಾಡುತ್ತಾರೆ. ಹಲ್ಲೆಲೂಯ. ಯೇಸು ಕ್ರಿಸ್ತನು ನಿನ್ನ ಕಾರ್ಯಗಳನ್ನು ಸಫಲವಾಗುವಂತೆ ಮಾಡುತ್ತಾರೆ. ಹಲ್ಲೆಲೂಯ. ನಿನ್ನ ಕಾರ್ಯಕ್ಕಾಗಿ ನೀನು ನಿನ್ನ ಆರೋಗ್ಯದ ವಿಷಯವಾಗಲಿ, ನಿನ್ನ ರೋಗದ ವಿಷಯದಲ್ಲಾಗಲಿ, ನಿನ್ನ ಸಾಲದ ಚಿಂತೆಯಲ್ಲಾಗಲಿ ನೀನು ಚಿಂತೆ ಮಾಡಿದರೆ ಏನು ಉಪಯೋಗ ಇಲ್ಲ. ನೀನು ಇವೆಲ್ಲವೂ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯ. ನೀನು ಹೇಳಬೇಕು, ಈ ಸಾಲದ ಆತ್ಮ ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗಲಿ ಎಂದು ಹೇಳು, ಅದನ್ನು ಬಿಟ್ಟು ಹೋಗುತ್ತದೆ. ಹಲ್ಲೆಲೂಯ. ನಾನು ಇನ್ನು ಮೇಲೆ ಸಾಲ ತೆಗೆದುಕೊಳ್ಳುವುದಿಲ್ಲ, ಸಾಲ ಕೊಡುವನಾಗಿರುತ್ತೇನೆಂಬುದಾಗಿ ನೀನು ಹೇಳು. ದೇವರು ನಿನ್ನನ್ನು ಹಾಗೆ ಮಾರ್ಪಡಿಸುತ್ತಾರೆ. ಹಲ್ಲೆಲೂಯ. ಯೇಸುವಿಗೆ ಸ್ತೋತ್ರವಾಗಲಿ. ದೇವರ ವಾಕ್ಯ ಹೇಳುತ್ತದೆ, ನೀನು ನನ್ನ ಹೆಸರಿನಲ್ಲಿ ಏನಾದರೂ ಬೇಡಿಕೊಂಡಿದರೆ ಅದು ನಾನು ನಿನಗೆ ಕೊಡುವೆನೆಂಬುದಾಗಿ ದೇವರು ಸ್ವತಃ ಹೇಳಿದ್ದಾರೆ. ಹಲ್ಲೆಲೂಯ. ಯೇಸುವಿನ
ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ, ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮ ಸಾಲಗಳನ್ನು ಬಿಡುಗಡೆ ಆಗಬೇಕಾದರೆ ನೀವು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು, ಆ ಕರ್ತನಲ್ಲಿ ನಂಬಿಕೆ ಇಡಬೇಕು. ನಂಬಿಕೆ ಮುಖಾಂತರವೇ ನಿಮಗೆ ಬಿಡುಗಡೆ ಆಗೋದು. ಹಲ್ಲೆಲೂಯಾ. ನಂಬಿಕೆ ಇಲ್ಲದೆ ಏನೂ ಆಗೋದಿಲ್ಲ. ನಿನ್ನ ದೇವರು ಆ ರೋಗಿಗೆ ಹೇಳುತ್ತಾನೆ, ಆ ಸ್ತ್ರೀಗೆ ಹೇಳುತ್ತಾನೆ, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥಪಡಿಸಿತು, ನಿನ್ನನ್ನು ಬಿಡುಗಡೆ ಮಾಡಿತು ಎಂಬುದಾಗಿ ಹೇಳುತ್ತದೆ. ಹಲ್ಲೆಲೂಯಾ. ಆ ವಾಕ್ಯ ಹಾಗೆ ಹೇಳುತ್ತದೆ. ನಿನ್ನ ಚರಿತ್ರೆಯಲ್ಲಿ, ನಿನ್ನ ವಿಷಯದಲ್ಲಿ ಅನೇಕರು ಹಾಗೆ ಹೇಳಬೇಕು. ಅವಳು ದೇವರನ್ನು ನಂಬಿದಳು, ಅವನು ದೇವರನ್ನು ನಂಬಿದನು, ಅವನನ್ನು ದೇವರ ಉನ್ನತ ಸ್ಥಾನಕ್ಕೆ ಏರಿಸಿದನೆಂಬುದಾಗಿ ನಿನ್ನನ್ನು ನೋಡಿ ನಿನ್ನ ನೆರೆಹೊರೆಯವರು ಮಾತಾಡಿಕೊಳ್ಳಬೇಕು. ಆ ಪ್ರಕಾರ ನೀನು ದೇವರಲ್ಲಿ ಭರವಸೆ ಇಡಬೇಕು. ದೇವರು ನಿನ್ನನ್ನು ಎಲ್ಲ ಕಡೆಯಿಂದ ಬಿಡುಗಡೆ ಮಾಡಿ ನಿನ್ನನ್ನು ದೇವರು ಸಮೃದ್ಧಿಯಾಗಿ ನಡೆಸುತ್ತಾನೆ. ಹಲ್ಲೆಲೂಯಾ. ನಿನ್ನ ಕೈ ಇಟ್ಟು ಮಾಡುವ ಎಲ್ಲ ಕೆಲಸಗಳನ್ನು ದೇವರ ಆಶೀರ್ವಾದ ಮಾಡುತ್ತಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನೀನು ಕೈ ಇಟ್ಟು ಮಾಡುವ ಪ್ರತಿಯೊಂದು ಕೆಲಸವನ್ನು ದೇವರ ಆಶೀರ್ವಾದ ಮಾಡಲೆಂದು ಈ ಹೊತ್ತು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ. ಭಯಪಡಬೇಡ, ನೀನು ಒಂಟಿಗನಲ್ಲ, ದೇವರು ನಿನ್ನ ಸಂಗಡಿದ್ದಾರೆ. ಯೇಸು ಕ್ರಿಸ್ತನು ನಿನ್ನ ಸಂಗಡಿದ್ದಾರೆ. ನೀನು ಆತನನ್ನು ಹುಡುಕುವುದರಲ್ಲಿ ಬ್ಯುಸಿಯಾಗು, ನಿನ್ನನ್ನು ಗುಣಪಡಿಸುವುದರಲ್ಲಿ ಆತನು ಬ್ಯುಸಿ ಆಗುತ್ತಾನೆ. ಹಲ್ಲೆಲೂಯಾ. ನೀನು ಆತನನ್ನು ಯಾವಾಗಲೂ ಪ್ರಾರ್ಥಿಸುವುದರಲ್ಲಿ ಬ್ಯುಸಿಯಾಗು. ನಿನ್ನ ಎಲ್ಲ ಕಷ್ಟಗಳನ್ನು ತನ್ನಾಗೆ ತಾನೇ ಹೊರಟು ಹೋಗುತ್ತಾವೆ. ಹಲ್ಲೆಲೂಯಾ. ಅವು ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗುತ್ತಾವೆ. ಯೇಸು ಯಾವಾಗ ನಿಮ್ಮ ಒಳಗೆ ಬರುತ್ತಾನೋ ಆವಾಗ ಬಿಡುಗಡೆ ಆಗುತ್ತದೆ. ಹಲ್ಲೆಲೂಯಾ. ಯೇಸು ನಿಮ್ಮ ಹೃದಯದಲ್ಲಿ ಇರಬೇಕೆಂದು ಬಯಸುತ್ತಾರೆ. ದೇವರ ವಾಕ್ಯ ಹೇಳುತ್ತದೆ, ನಿನ್ನ ಹೃದಯವು ನನ್ನ ಆಲಯವಾಗಿದೆ ಎಂದು. ಆ ಆಲಯವನ್ನು ನೀನು ಶುದ್ಧ ಮಾಡುವಾಗ ದೇವರು ಪರಲೋಕದಿಂದ ಇಳಿದು ನಿನ್ನ ಆಲಯದಲ್ಲಿ ವಾಸ ಮಾಡುತ್ತಾರೆ. ಆತನು ನಿನ್ನ ಸಂಗಡ ವಾಸ ಮಾಡುವಾಗ ನಿನಗೆ ಯಾವ ಕೊರತೆಯೂ ಇರುವುದೇ ಇಲ್ಲ. ಆಮೇನ್. ಯೇಸು ನಿಮ್ಮನ್ನು ಇನ್ನೂ ಹೆಚ್ಚಾಗಿ ಆಶೀರ್ವಾದ ಮಾಡಲೆಂದು ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ಸ್ವಾಮಿ. ಆಮೇನ್.